ಹಾಯ್ ಸ್ನೇಹಿತರೆ, ಇಂದು ನಾನು ಭಾರತದ ಇತಿಹಾಸದಲ್ಲಿ ಮಹತ್ವದ ಯುದ್ಧಗಳಾಗಿವೆ. ಇವುಗಳು ಬ್ರಿಟಿಷರ ಅಧಿಕಾರ ಸ್ಥಾಪನೆಗೆ ಪ್ರಮುಖ ಘಟ್ಟಗಳಾಗಿ ಪರಿಣಮಿಸಿವೆ. ಇಂದು ನಾನು ಪ್ಲಾಸಿ ಕದನ ಮತ್ತು ಬಕ್ಸಾರ್ ಕದನ ಯಾವ ದಿನಾಂಕದಂದು ನಡೆಯಿತು ಮತ್ತು ಯಾವ ಸ್ಥಳದಲ್ಲಿ ನಡೆಯಿತು, ಈ ಯುದ್ಧದಿಂದ ಆದಂತಹ ಪರಿಣಾಮಗಳೇನು ಅನ್ನೋದನ್ನು ತಿಳಿಸ್ತಾ ಹೋಗ್ತಿದ್ದೀನಿ ಸ್ನೇಹಿತರೆ. ಮೊದಲನೇದಾಗಿ ಪ್ಲಾಸಿ ಕದನ. ಇದನ್ನು ಇಂಗ್ಲಿಷ್ನಲ್ಲಿ ಬ್ಯಾಟಲ್ ಆಫ್ ಪ್ಲಾಸಿ ಅಂತ ಕರೀತಾರೆ. ಈ ಒಂದು ಕದನ ದಿನಾಂಕ ಜೂನ್ 23, 1757 ನಡೆಯಿತು. ಸ್ಥಳ ಪ್ಲಾಸಿ ಎಂಬಲ್ಲಿ, ಇಂದಿನ ಪಶ್ಚಿಮ ಬಂಗಾಳ ಅಂತ ಕರಿತೀವಲ್ಲ ಸ್ನೇಹಿತರೆ, ಅಲ್ಲಿ ನಡೆಯಿತು. ಹಾಗಾದರೆ ಈ ಯುದ್ಧದಲ್ಲಿ ಇದ್ದಂತಹ ಪಕ್ಷಗಳು ಯಾವುವುಗಳನ್ನು ತಿಳಿದುಕೊಳ್ಳೋಣ. ಅವು ಯಾವುವು ಎಂದರೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ, ಅಂದರೆ ರಾಬರ್ಟ್ ಕ್ಲೈವ್ ನೇತೃತ್ವದಲ್ಲಿದ್ದಂಥ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ, ಬಂಗಾಳದ ನವಾಬ ಸಿರಾಜ್ ಉದ್ದೌಲ್, ಫ್ರೆಂಚ್ ಬೆಂಬಲಿತ. ಇವರಿಬ್ಬರ ನಡುವೆ ಆದಂಥ ಈ ಕದನ ಯಾವ ರೀತಿ ಫಲಿತಾಂಶ ಅಥವಾ ಪರಿಣಾಮಗಳನ್ನು ಎದುರಿಸ್ತು ಅನ್ನೋದನ್ನು ನೋಡೋದನ್ನು ಸ್ನೇಹಿತರೆ. ಫಲಿತಾಂಶ ಏನಂದರೆ, ಬ್ರಿಟಿಷರ ಗೆಲುವು. ಸಿರಾಜ್ ಉದ್ದೌಲ್ ಸೋತು ಕೊಲ್ಲಲ್ಪಟ್ಟನು. ಬ್ರಿಟಿಷರು ಬಂಗಾಳದ ಮೇಲೆ ಪೂರ್ತಿ ಹಿಡಿತ ಸಾಧಿಸಿದರು. ಭಾರತದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯದ ಸ್ಥಾಪನೆಯಾಯಿತು. ಬ್ರಿಟಿಷರು ಈ ಯುದ್ಧದಲ್ಲಿ ಗೆದ್ದರು ಮತ್ತು ಸಿರಾಜ್ನನ್ನು ಏನು ಮಾಡಿದ್ರು, ಸೋಲಿಸಿ ಮತ್ತು ಕೊಲ್ಲಲ್ಪಟ್ಟರು. ಈ ಒಂದು ಕದನದ ನಂತರ ಬಂಗಾಳದ ಮೇಲೆ ಪರಿಪೂರ್ಣವಾಗಿ ಹಿಡಿತವನ್ನು ಸಾಧಿಸಿದರು ಸ್ನೇಹಿತರೆ. ಭಾರತದಲ್ಲಿ ಬ್ರಿಟಿಷರ ಸಾಮ್ರಾಜ್ಯವು ಇದೇ ಒಂದು ಕದನದ ನಂತರ ಪ್ರಾರಂಭವಾಯಿತು. ಅದೇ ರೀತಿ ಬಕ್ಸಾರ್ ಕದನ. ಈ ಕದನವನ್ನು ಇಂಗ್ಲಿಷ್ನಲ್ಲಿ ಬ್ಯಾಟಲ್ ಆಫ್ ಬಕ್ಸಾರ್ ಅಂತ ಕರೆಯುತ್ತಾರೆ ಸ್ನೇಹಿತರೆ. ಹಾಗಾದರೆ ಈ ಒಂದು ಕದನ ನಡೆದ ದಿನಾಂಕ ಏನಂದರೆ ಅಕ್ಟೋಬರ್ 22, 1764 ನಡೆಯಿತು. ಹಾಗಾದರೆ ಈ ಯಾವ ಸ್ಥಳದಲ್ಲಿ ನಡೆಯಿತಂದರೆ ಬಕ್ಸಾರ್, ಇಂದಿನ ಬಿಹಾರ್ ಅಂತ ಕೇಳಿದಿಲ್ಲ ಸ್ನೇಹಿತರೆ, ಅಲ್ಲಿ ನಡೆದಿದೆ. ಹಾಗಾದರೆ ಈ ಯುದ್ಧದಲ್ಲಿ ಇದ್ದಂತಹ ಪಕ್ಷಗಳು ಯಾವುವು ಅನ್ನೋದು ನೋಡೋಣ. ಈ ಯುದ್ಧದಲ್ಲಿ ಇದ್ದಂತಹ ಪಕ್ಷಗಳು ಯಾವುವು ಅಂದರೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ, ಅಂದರೆ ಹೆಕ್ಟರ್ ಮನ್ರೋ ನೇತೃತ್ವದಲ್ಲಿ ಇದ್ದಂಥವರು, ಮತ್ತು ಬಂಗಾಳದ ಮಾಜಿ ನವಾಬ್ ಮೀರ್ ಕಾಸಿಂ, ಔಧ್ನ ನವಾಬ ಸಿರಾಜುದ್ದೌಲ್, ಮೊಘಲ್ ಸಾಮ್ರಾಟ 2ನೇ ಶಾ ಆಲಂ. ಈ ಮೂರು ಒಂದು ಕಡೆ ಆದರೆ, ಮೀರ್ ಕಾಸಿಂ, ಸಿರಾಜುದ್ದೌಲ್, 2ನೇ ಶಾ ಆಲಂ ಮೂವರು ಒಂದು ಕಡೆ ಆದರೆ, ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಒಂದು ಕಡೆ ಆಗುತ್ತೆ. ಇಬ್ಬರ ನಡುವೆ ಆದಂಥ ಈ ಒಂದು ಕದನ ಏನಾಯಿತು, ಯಾವ ರೀತಿ ಪರಿಣಾಮ ಪಡ್ಕೊಳ್ತಾನ ನೋಡೋದನ್ನು ಸ್ನೇಹಿತರೆ. ಹಾಗಾದರೆ ಬಕ್ಸಾರ್ ಕದನದ ನಂತರ ಆದಂತಹ ಪರಿಣಾಮಗಳು ಏನಂದರೆ, ಬ್ರಿಟಿಷರು ಇಲ್ಲಿಯೂ ಕೂಡ ಗೆಲುವನ್ನೇ ಸಾಧಿಸಿದರು. ಭಾರತದಲ್ಲಿ ಬ್ರಿಟಿಷರ ಆಧಿಪತ್ಯ ಬಲಗೊಂಡಿತು. ಮೊದಲನೇ ಸಲ ಗೆದ್ದಿದ್ದಲ್ಲದೆ ಮತ್ತು ಇಲ್ಲಿಯೂ ಗೆಲುವನ್ನು ಸಾಧಿಸಿದ್ದಕ್ಕೆ ಅವ್ರಿಗೆ ಆನೆಯಷ್ಟೇ ಬಲ ಬಂದಂಗಾಯಿತು ಸ್ನೇಹಿತರೆ. 1765 ಅಲಹಾಬಾದ್ ಒಪ್ಪಂದ ಮೂಲಕ ಬಂಗಾಳ, ಬಿಹಾರ, ಒಡಿಶಾ ಪ್ರದೇಶಗಳ ದೇವಾನಗಿರಿ ಬ್ರಿಟಿಷರಿಗೆ ಲಭಿಸಿತು. ಈ ಒಂದು ಸಂಕ್ಷಿಪ್ತ ಬಕ್ಸಾರ್ ಕದನ ಮತ್ತು ಪ್ಲಾಸಿ ಕದನ ಯಾರ ನಡುವೆ ನಡೆಯಿತು ಮತ್ತು ಯಾವಾಗ ನಡೆಯಿತು, ಯಾವ ಸ್ಥಳದಲ್ಲಿ ನಡೆಯಿತು, ಈ ಕದನದ ನಂತರ ಆದಂತಹ ಪರಿಣಾಮಗಳು ಏನನ್ನೋದನ್ನು ಸಂಕ್ಷಿಪ್ತವಾಗಿ ಮತ್ತು ನಿರ್ದಿಷ್ಟವಾಗಿ ಅಂಕಗಳಿಗೆ ಅನುಗುಣವಾಗಿ ನೀಡಿದ್ದೇನೆ ಸ್ನೇಹಿತರೆ. ಯಾರೆಲ್ಲ SSLC ವಿದ್ಯಾರ್ಥಿಗಳು ಈ ವಿಡಿಯೋವನ್ನು ನೋಡ್ತಾ ಇದ್ದಾರೆ, ಪ್ಲಾಸಿ ಕದನ ಮತ್ತು ಬಕ್ಸಾರ್ ಕದನ 5 ಮಾರ್ಕ್ಸಿಗೆ ಕೇಳ್ಬೋದು, ಇಲ್ಲ ಎರಡನ್ನೂ ಸೇರಿ 10 ಮಾರ್ಕ್ಸಿಗೆ ಕೇಳ್ಬೋದು. ಈ ರೀತಿ ನಿರ್ದಿಷ್ಟವಾಗಿ ಉತ್ತರಗಳನ್ನು ಬರೆಯೋದ್ರಿಂದ ನಿಮಗೆ ಅಂಕಗಳು ಬಂದುಬಿಡ್ತವೆ ಸ್ನೇಹಿತರೆ. ಈ ಅಂಕಗಳು ನಿರ್ದಿಷ್ಟ ಉತ್ತರಗಳನ್ನು ನೀಡಬೇಕಾಗಿರುತ್ತೆ. ಅದಕ್ಕೆ ಸಹ ಟಾಪರ್ಸ್ಗಳು ಏನಿರ್ತಾರೆ, ಕಡಿಮೆ ಅವಧಿಯಲ್ಲಿ ನಿರ್ದಿಷ್ಟ ಉತ್ತರಗಳನ್ನು ಬರೆದು ಹೆಚ್ಚು ಅಂಕಗಳನ್ನು ಗಳಿಸ್ತಾರೆ. ಅದೇ ರೀತಿ ಯಾರೆಲ್ಲ ಪಾಸ್ ಆಗಬೇಕಂತಿದ್ರೆ ಈ ಒಂದು ಸಂಕ್ಷಿಪ್ತ ಟ್ರಿಕ್ಕನ್ನು ಯೂಸ್ ಮಾಡಿಕೊಂಡು ಚೆನ್ನಾಗಿ ನೀವು ಮಾರ್ಕ್ಸ್ ತೆಗಿಬೋದು ಸ್ನೇಹಿತರೆ. ನೀವು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಸೋಷಿಯಲ್ ಸೈನ್ಸ್ ಅಂದರೆ ಸ್ವಲ್ಪ ಜನಕ್ಕೆ ಭಯ ಇರುತ್ತೆ. ನಾನು ಅಬ್ಸರ್ವ್ ಮಾಡಿರೋ ಪ್ರಕಾರ ಸೋಷಿಯಲ್ ಸೈನ್ಸ್ ಅಂದರೆ ಕೆಲವೊಂದಿಷ್ಟು ಮಂದಿಗೆ ಬೋರ್ ಆಗಿರ್ಬೋದು, ಹೆಡ್ಡೇಕ್ ಆಗಿರ್ಬೋದು. ಅದಕ್ಕೆ ಎಕ್ಸಾಮ್ ಪಾಸ್ ಆಗೋ ಒಂದು ದೃಷ್ಟಿಯಿಂದ ಈ ರೀತಿ ಸಣ್ಣ ಟ್ರಿಕ್ ಯೂಸ್ ಮಾಡಿದರೆ ನೀವು ಪಾಸ್ ಆಗೋದಕ್ಕೆ ತುಂಬ ಅನುಕೂಲ ಆಗುತ್ತೆ. ಅದೇ ನಿಮ್ಮ ಫ್ಯಾಮಿಲಿ ಮೆಂಬರ್ಸಲ್ಲಿ ಯಾರಾದರೂ ಈ ರೀತಿ ಸ್ಟೂಡೆಂಟ್ ಇದ್ದರೆ, SSLC ಸ್ಟೂಡೆಂಟ್ಸ್ ಇದ್ದರೆ
ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ತುಂಬ ಹೆಲ್ಪ್ ಆಗುತ್ತೆ. ನೀವು ಅವ್ರಿಗೆ ಹೆಲ್ಪ್ ಮಾಡೋದ್ರಿಂದ ನಿಮ್ಮ ಮತ್ತು ಅವರ ನಡುವೆ ಇರುವಂತಹ ಬಾಂಡಿಂಗ್ ತುಂಬ ಗಟ್ಟಿ ಆಗುತ್ತೆ. ಇದೇ ರೀತಿ ಅವ್ರಿಗೂ ಹೆಲ್ಪ್ ಮಾಡಿದರೆ ತುಂಬ ಹೆಲ್ಪ್ ಆಗುತ್ತೆ. ಮತ್ತು ನಿಮ್ಗೆ ಏನಾದರೂ ಯಾವ ವಿಷಯದ ಮೇಲಾದರೂ ವಿಡಿಯೋ ಮಾಡಬೇಕಾದ್ರೆ ನೀವು ನನ್ನ ವಿಡಿಯೋದ ಕೆಳಗಡೆ ಏನಾದರೂ ಕಮೆಂಟ್ ಮಾಡಿ, ಈ ಸಬ್ಜೆಕ್ಟ್ ಬಗ್ಗೆ ಮಾಡಿ ಅಂದರೆ ನಾನು ಆ ಸಬ್ಜೆಕ್ಟ್ ಪಾಸಿಂಗ್ ಪ್ಯಾಕೇಜ್ ಆಗಿರ್ಬೋದು, ಮತ್ತು ಯಾವ ರೀತಿ ಪಾಸ್ ಆಗೋದು, ಯಾವ ರೀತಿ ಟ್ರಿಕ್ಸ್ ಉಪಯೋಗಿಸ್ಕೊಳ್ಬೋದು, ಇವುಗಳನ್ನು ಈಸಿ ಮೆಥಡ್ ಮೂಲಕ ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಆದಷ್ಟು ನೀವು ನಿಮ್ಮ ಕಮೆಂಟ್ನ ಮಾಡೋದ್ರ ಮೂಲಕ ನಮ್ಮ ವಿಡಿಯೋಗಳು ಬರ್ತಾವೆ. ನನ್ನ ಎಜುಕೇಷನ್ ಚಾನಲ್ ಆಗಿರೋದ್ರಿಂದ ಎಜುಕೇಷನ್ಗೆ ಸಂಬಂಧಪಟ್ಟಿದ್ದಂಥ ವಿಡಿಯೋಗಳನ್ನು ಮಾಡಿ ಹಾಕ್ತೀನಿ ಸ್ನೇಹಿತರೆ. ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಇದರಿಂದ ತುಂಬ ಹೆಲ್ಪ್ ಆಗುತ್ತೆ ಎಲ್ರಿಗೂ ಕೂಡ. ಮತ್ತು ಇದೇ ರೀತಿ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ವಿಡಿಯೋ ಹಾಕ್ತಾ ಇರ್ತೀನಿ. ಮತ್ತು ನಿಮ್ಗೆ ಯಾವ ರೀತಿ ವಿಡಿಯೋ ಬೇಕೋ ಅವುಗಳನ್ನ ಹಾಕ್ತಿರ್ತೀನಿ. ನಿಮ್ಮ ಮನೇಲಿ ಯಾವುದಾದ್ರೂ ಸೀನಿಯರ್ಸ್ ಅಂದರೆ ನಿಮ್ಮ ಅಣ್ಣ ಅಕ್ಕ ಅವರು ಕಾಂಪಿಟೇಟಿವ್ ಎಕ್ಸಾಮ್ಸ್ ಓದ್ತಿದ್ರೆ ಈ ರೀತಿ ವಿಡಿಯೋಗಳು ನನ್ನ ಯೂಟ್ಯೂಬ್ ಚಾನಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ನೋಡ್ಬೋದು ಸ್ನೇಹಿತರೆ. ಥ್ಯಾಂಕ್ ಯು ಸ್ನೇಹಿತರೆ.